ಯಾರೋ ಹೇಳಿದ ಅದ್ಭುತವಾದ ಮಾತು. ಎಷ್ಟೇ ಜ್ಞಾನಿಗಳ ಸಂಗಡವಿದ್ದರೂ ಕೂಡ ಜೀವನದ ಪಾಠಗಳು ಕಲಿಯಲಿಕ್ಕೆ ಸಿಗುವುದು ಮೂರ್ಖನಾದ ನಂತರವೇ. ನಮಸ್ತೆ ಗೆಳೆಯರೇ, ತುಂಬ ಹಳೆಯದಾದ ಕತೆ. ಒಂದು ಸಲ ಯಮರಾಜ ತನ್ನ ದೂತನನ್ನು ಒಂದು ಹೆಣ್ಣಿನ ಆತ್ಮವನ್ನು ತರಲು ಭೂಮಿಗೆ ಕಳುಹಿಸಿದ. ದೇವದೂತ ಭೂಮಿಗೆ ಬಂದಾಗ ನೋಡ್ತಾನೆ, ಆ ಮಹಿಳೆಗೆ 3 ಚಿಕ್ಕ ಚಿಕ್ಕ ಮಕ್ಕಳು. 3 ಕೂಡ 10 ಬಳಲಿದ್ದರು. ಆ ಹೆಂಗಸಿನ ಗಂಡನದು ಈ ಮೊದಲೇ ಸಾವು ಸಂಭವಿಸಿತು. ಕುಟುಂಬವನ್ನು ಸರಿಯಾಗಿ ನಡೆಸುವವರು ಯಾರೂ ಇರಲಿಲ್ಲ. ದೇವದೂತನ ಹೃದಯ ಕರಗಿತು. ಅವನು ಹಿಂತಿರುಗಿ ಹೋಗಿ ಯಮರಾಜನ ಹತ್ತಿರ ಬಂದು ಹೇಳಿದ, ಕ್ಷಮಿಸಿ, ನನ್ನಿಂದ ಆ ಹೆಂಗಸಿನ ಆತ್ಮವನ್ನು ತರಲು ಸಾಧ್ಯವಾಗಲಿಲ್ಲ. ನಿಮಗೆ ತಿಳಿದಿಲ್ಲ, ಕೆಳಗಡೆ ಏನು ನಡೆಯುತ್ತಿದೆ. 3 ಚಿಕ್ಕ ಚಿಕ್ಕ ಮಕ್ಕಳು, ಯಾರು ಅವರ ಪಾಲನೆ ಮಾಡುತ್ತಾರೆ? ಆ ಮಹಿಳೆ ಬಿಟ್ಟರೆ ಆ ಮಕ್ಕಳಿಗೆ ಬೇರೆ ಯಾರು ಲಾಲನೆ ಪಾಲನೆ ಮಾಡುವವರಿಲ್ಲ. ಅವಳಿಗೆ ಸ್ವಲ್ಪ ಜೀವಿತವನ್ನು ಕೊಡಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಿದ್ದೇನೆ. ಅವಳ ಮಕ್ಕಳು ದೊಡ್ಡವರಾಗಲಿ, ತದನಂತರ ಅವಳ ಆತ್ಮವನ್ನು ತೆಗೆದುಕೊಳ್ಳೋಣ ಎಂದನು. ಅವನ ಮಾತುಗಳನ್ನು ಕೇಳಿ ಯಮರಾಜ ಕೋಪಗೊಂಡನು. ನೀನು ನನಗಿಂತ ದೊಡ್ಡವನು, ಜ್ಞಾನಿಯಾದೆಯಾ? ಮೃತ್ಯು ಮತ್ತು ಜನ್ಮ ನಿಶ್ಚಿತ, ತಿಳಿದಿಲ್ಲವೇ? ನೀನು ನಿನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಭೂಮಿ ಮೇಲೆ ಹೋಗಬೇಕು, ಶಿಕ್ಷೆಯನ್ನು ಅನುಭವಿಸಬೇಕು. ನಿನ್ನ ಮೂರ್ಖತನಕ್ಕೆ 3 ಸಲ ನೀನು ನಗುವವರೆಗೆ ನೀನು ಹಿಂತಿರುಗಿ ಬರಲು ಸಾಧ್ಯವಾಗದು. ದೇವದೂತನಿಗೆ ಆಗಲು ಎನಿಸಿದುಂಟು, ತಾನು ಸರಿಯಾಗಿ ಮಾಡಿದ್ದೇನೆ, ಆದರೆ ಶಿಕ್ಷೆ ಅನುಭವಿಸಲೇಬೇಕು. ತನ್ನ ಪ್ರಾಯಶ್ಚಿತ್ತವಾಗಿ ದೇವದೂತ ಭೂಮಿಗೆ ಬಂದ. ಈ ಮೊದಲು ಆತ್ಮವನ್ನು ತೆಗೆದುಕೊಳ್ಳಲು ಬಂದಿದ್ದ ಸ್ಥಳಕ್ಕೆ ಬಂದ. ಆ ಊರಿನಲ್ಲಿ ಹರಿದ ಬಟ್ಟೆಯಲ್ಲಿ ಮನುಷ್ಯ ರೂಪದಲ್ಲಿ ಬಿದ್ದಿದ್ದ ಒಂದು ಗ್ರಾಮದಿಂದ ಕುಶಲಕರ್ಮಿ ಆ ಊರಿಗೆ ತನ್ನ ಮಕ್ಕಳಿಗೆ ಬಟ್ಟೆ ಮತ್ತು ಬೆಚ್ಚಗಿನ ಕಂಬಳಿ ಖರೀದಿ ಮಾಡಲು ಬಂದ. ರಸ್ತೆಯ ಬದಿಯಲ್ಲಿ ತನಗಿಂತ ಬಡವನಾದ ಒಬ್ಬ ವ್ಯಕ್ತಿ ಹರಿದ ಬಟ್ಟೆಯಲ್ಲಿದ್ದುದನ್ನು ಕಂಡ. ಮೊದಲು ಈ ಮನುಷ್ಯನಿಗೆ ಸಹಾಯ ಮಾಡುತ್ತೇನೆ ಎಂದು ಯೋಚಿಸಿದ. ಮನುಷ್ಯ ರೂಪದಲ್ಲಿದ್ದ ದೇವದೂತನಿಗೆ ಬಟ್ಟೆ, ಬೆಚ್ಚಗಿನ ಕಂಬಳಿ ಖರೀದಿ ಮಾಡಿಕೊಟ್ಟ. ಮಾತಿನಲ್ಲಿ ತಿಳಿಯಿತು, ಅವನಿಗೆ ಯಾರೂ ಇಲ್ಲ, ವಾಸ ಮಾಡಲು ಸ್ಥಳವಿಲ್ಲವೆಂದು. ಸೋದರ, ನನ್ನೊಡನೆ ಬಾ ಎಂದು ಕರೆದ. ತನ್ನೊಟ್ಟಿಗೆ ಕರೆದುಕೊಂಡು ಹೋಗುವಾಗ ಕುಶಲಕರ್ಮಿಯು ದೇವದೂತನಿಗೆ ಹೇಳಿದನು, ನನ್ನ ಹೆಂಡತಿ ತುಂಬ ಕೋಪ ಮಾಡುವಳು. ಹಣವನ್ನು ತುಂಬ ಕಷ್ಟದಿಂದ ಜಮಾ ಮಾಡಿದ್ದಳು. ಆ ಹಣದಿಂದ ಮಕ್ಕಳಿಗೆ ಬಟ್ಟೆ, ಕಂಬಳಿ ಕೊಂಡುಕೊಳ್ಳಬೇಕಿತ್ತು. ಆ ಹಣದಿಂದ ನಿನಗೆ ಎಲ್ಲವನ್ನು ಖರ್ಚು ಮಾಡಿದೆ. ಅವನು ಏನು ಹೇಳಿದರೂ ಸುಮ್ಮನಾಗಿದ್ದು ಕೇಳಿಸಿಬಿಡು. ಮನೆ ತಲುಪಿದ ಕೂಡಲೇ ವಿಷಯ ತಿಳಿದು ಕುಶಲಕರ್ಮಿಯ ಹೆಂಡತಿ ಕೋಪಗೊಂಡಳು. ಏನೇನೋ ಮಾತುಗಳನ್ನು ಕೋಪದಿಂದ ಹೇಳತೊಡಗಿದಳು. ದೇವದೂತನಿಗೆ ಜೋರಾಗಿ ನಗು ಬಂತು. ನಕ್ಕು ಬಿಟ್ಟ. ದೇವದೂತ ಬಂದಿದ್ದಾನೆ ಎಂದು ಅವಳಿಗೆ ತಿಳಿದಿಲ್ಲ. ಅವರ ಜೀವನ ಅದೃಷ್ಟದಿಂದ ಬದಲಾಗಲಿದೆ. ತುಂಬ ಐಶ್ವರ್ಯ, ಧನ, ಸಂಪತ್ತಿನಿಂದ ತುಂಬುವುದು ಎಂದು ಅವಳಿಗೆ ತಿಳಿದಿರಲಿಲ್ಲ. ತನ್ನ ಮಕ್ಕಳ ಬಟ್ಟೆ, ಹಣದ ಬಗ್ಗೆ ಚಿಂತೆ ಮಾಡುತ್ತಿದ್ದಳು. ಮನುಷ್ಯನು ಎಷ್ಟು ದೂರ ಯೋಚಿಸಬಲ್ಲ? ಆಗ ಕುಶಲಕರ್ಮಿ ಕೇಳಿದನು, ಸಹೋದರ, ಯಾಕಾಗಿ ನಗುತ್ತಿದ್ದೀಯಾ? ಈಗ ನಾನು ಹೇಳಲು ಸಾಧ್ಯವಿಲ್ಲ. 3 ಬಾರಿ ನಕ್ಕಾಗ ಎಲ್ಲವನ್ನು ತಿಳಿಸುತ್ತೇನೆ ಎಂದನು. ಕುಶಲಕರ್ಮಿಯ ಹೆಂಡತಿ ಸ್ವಲ್ಪ ಹೊತ್ತು ಸಿಡಿಮಿಡಿಗೊಂಡು ನಂತರ ಅವನನ್ನು ಅಲ್ಲಿಯೇ ಇರಲು ಸಮ್ಮತಿಸಿದಳು. ಕುಶಲಕರ್ಮಿ ಮಾಡುತ್ತಿದ್ದ ಕೆಲಸವನ್ನು ದೇವದೂತನು ಮಾಡಲು ಪ್ರಾರಂಭಿಸಿದನು. ತುಂಬ ಅದ್ಭುತವಾದ ಚಪ್ಪಲಿಯನ್ನು ತಯಾರಿಸುತ್ತಿದ್ದ. ಇಡೀ ದೇಶದಲ್ಲಿ ಅವನ ಖ್ಯಾತಿಯು ಹರಡಿತು. ಆ ದೇಶದ ಸಾಮ್ರಾಟನ ಬೂಟುಗಳು ಕೂಡ ಇಳಿಂದಲೇ ತಯಾರಿಸಲ್ಪಟ್ಟವು. ಒಂದು ದಿನ ಸಾಮ್ರಾಟನ ಆಳು ಬಂದ. ಅವನ ಹತ್ತಿರ ಸ್ವಲ್ಪವೇ ಚರ್ಮವಿತ್ತು, ತುಂಬ ಬೆಳೆಬಾಳುವ ಚರ್ಮ. ಇದರಿಂದ ಸಾಮ್ರಾಟನಿಗೆ ಶೂ ಮಾಡಿಕೊಡು. ನೆನಪಿನಲ್ಲಿಟ್ಟುಕೋ, ಶೂ ತಯಾರಿಸಬೇಕು, ಚಪ್ಪಲಿ ಅಲ್ಲ. ಯಾಕೆಂದರೆ ಆ ದೇಶದಲ್ಲಿ ಒಂದು ಪದ್ಧತಿ ಇತ್ತು. ತೀರಿಕೊಂಡ ಮನುಷ್ಯನಿಗೆ ಮಾತ್ರ ಚಪ್ಪಲಿಯನ್ನು ಧರಿಸಿಕೊಂಡು ಹೊತ್ತುಕೊಂಡು ಮಸನಕ್ಕೆ ಹೋಗುತ್ತಿದ್ದರು.
ನೆನಪಿನಲ್ಲಿಟ್ಟುಕೋ, ಶೂ ತಯಾರಿಸಬೇಕು, ಚಪ್ಪಲಿ ಅಲ್ಲ ಎಂದು ಹೇಳಿ ಹೊರಟ. ದೇವದೂತನಿಗೆಲ್ಲ ಮೊದಲೇ ತಿಳಿದಿತ್ತು. ಅವನು ಶೂ ಮಾಡುವ ಬದಲು ಚಪ್ಪಲಿ ಮಾಡಿದ. ಇದನ್ನು ಕಂಡು ಚಪ್ಪಲಿ ಮಾಡುವ ಕುಶಲಕರ್ಮಿ ಇವನನ್ನು ಕರ್ಕೊಂಡು ಬಂದವನಿಗೆ ಇವನ ಮೇಲೆ ಕೋಪ ಬಂತು. ನಿನಗೇನು ಅರ್ಥವಾಗುವುದಿಲ್ಲವ? ನೀನು ನಮ್ಮನ್ನೆಲ್ಲ ರಾಜರ ಕೈಯಿಂದ ಸಾಯಿಸ್ತಿ, ಮರಣ ದಂಡೆಯನ್ನು ಕುಡಿಸುವೆ. ಸಾಮ್ರಾಟರಿಗೆ ಶೂ ಮಾಡಬೇಕಿತ್ತು, ಸ್ವಲ್ಪವೇ ಚರ್ಮವಿತ್ತು, ನೀನೇಕೆ ಚಪ್ಪಲಿ ಮಾಡಿದೆ? ಮರದ ತುಂಡು ತೆಗೆದುಕೊಂಡು ಅವನನ್ನು ಒಡೆಯಲು ಪ್ರಾರಂಭಿಸಿದ. ಅಷ್ಟರಲ್ಲಿ ಸಾಮ್ರಾಟನ ಆಳುಗಳು ಓಡುತ್ತಾ ಬಂದರು. ಏ ಕೇಳು, ಚರ್ಮದಿಂದ ನೀನು ಶೂ ಮಾಡಲಿಲ್ಲ ತಾನೆ? ಸಾಮ್ರಾಟರಿಗೆ ತುಂಬಾ ಆಸೆ ಇತ್ತು ಈ ಚರ್ಮದಿಂದ ತಯಾರಿಸಿದ ಶೂ ಧರಿಸಬೇಕೆಂದು. ಆದರೆ ಈಗ ಆ ಚರ್ಮದಿಂದ ಚಪ್ಪಲಿ ಮಾಡು. ಸಾಮ್ರಾಟರು ತೀರಿಕೊಂಡರು, ಚಪ್ಪಲಿ ಧರಿಸಿಯೇ ಮಸನಕ್ಕೆ ಕೊಂಡು ಹೋಗಬೇಕು. ದೇವದೂತನು ಕೂಡಲೇ ಚಪ್ಪಲಿ ತಂದು ಅವರ ಮುಂದಿಟ್ಟು ಹೇಳಿದ, ತಯಾರಿದೆ. ಸಾಮ್ರಾಟನ ಆಳುಗಳಿಗೆ ಏನೊಂದು ಅರ್ಥವಾಗಲಿಲ್ಲ. ಚಪ್ಪಲಿ ತೆಗೆದುಕೊಂಡು ಬೇಗನೆ ಹೊರಟರು. ಆ ಕುಶಲಕರ್ಮಿ ದೇವದೂತನ ಬಳಿ ಕೇಳಿದ, ಸಹೋದರ, ನಿನಗೇಗೆ ತಿಳಿದಿತ್ತು? ಅವನು ಜೋರಾಗಿ ನಗಲು ಪ್ರಾರಂಭಿಸಿದ. ಈಗ ಏನು ಕೇಳಬೇಡ, ಮತ್ತೆ ಹೇಳುತ್ತೇನೆ ಎಂದ. ಒಂದು ದಿನ ಮತ್ತೊಂದು ಘಟನೆ ನಡೆಯಿತು. 3 ಹುಡುಗಿಯರು ಮುದುಕಿಯೊಡನೆ ಬಂದು, ಸದ್ಯದಲ್ಲೇ ನಮ್ಮ ಮದುವೆಯಾಗಲಿದೆ, ಮದುವೆಗೆ ಧರಿಸಲು ಚಂದವಾದ ಒಳ್ಳೆಯ ಸ್ಯಾಂಡಲ್ ಮಾಡಿಕೊಡಿ ಎಂದು ಹೇಳಿದರು. ಅವನು ಆ 3 ಹುಡುಗಿಯರ ಗುರುತು ಹಿಡಿದ. ಈ ಮೊದಲು ತಾನು ಆತ್ಮ ಕೊಂಡೊಯ್ಯಲು ಬಂದಿದ್ದ ಆ ತಾಯಿಯ ಮಕ್ಕಳಾಗಿದ್ದರು. ಮುದುಕಿ ಹತ್ರ ಕೇಳ್ತಾನೆ, ಈ ಮಕ್ಕಳು ಯಾರು? ಆಗ ಮುದುಕಿ ಹೇಳ್ತಾಳೆ, ನಮ್ಮ ಬಂಗಲೆಯ ಪಕ್ಕದಲ್ಲಿದ್ದ ಒಂದು ಗುಡಿಸಲಿನಲ್ಲಿ ಬಡ ಹೆಂಗಸು ವಾಸವಾಗಿದ್ದಳು. ಅವಳಿಗೆ 3 ಮಕ್ಕಳಿದ್ದರು. ನಮಗೆ ಮಕ್ಕಳಿರಲಿಲ್ಲ. ಇವರ ತಾಯಿ ತೀರಿಕೊಂಡರು. ಈ 3 ಮಕ್ಕಳನ್ನು ನಾನು ಸಾಕಿದೆ. ಆ ದಿನ ದೇವದೂತನಿಗೆ ತಿಳಿವಳಿಕೆಯಾಯಿತು. ನಾನು ಆ ದಿನ ಆ ಮಹಿಳೆಯ ಆತ್ಮವನ್ನು ಕನಿಕರಪಟ್ಟು ತೆಗೆದುಕೊಂಡು ಹೋಗದೆ ಇಲ್ಲೇ ಬಿಟ್ಟಿದ್ದೆ. ಆದರೆ ನಾನು ಮಾಡದನ್ನು ಬೇರೆ ದೇವದೂತ ಮಾಡಿದ. ಮಹಿಳೆಯ ಆತ್ಮವನ್ನು ತೆಗೆದುಕೊಂಡು ಹೋದ. ಆದರೆ ಮಹಿಳೆ ಜೀವಂತವಾಗಿದ್ದರೆ ಈ 3 ಮಕ್ಕಳು ಬಡವರಾಗಿಯೇ ಬದುಕುತ್ತಿದ್ದರು. ಈ 3 ಮಕ್ಕಳ ಭಾಗ್ಯವನ್ನು ದೇವರು ಈ ಮೊದಲೇ ಬರೆದಿಟ್ಟಿದ್ದರು. ಶ್ರೀಮಂತರ ಮನೆಯಲ್ಲಿ ಲಾಲನೆ ಪಾಲನೆಯಾಗಬೇಕು, ಧನ ಸಂಪತ್ತು ಐಶ್ವರ್ಯದೊಂದಿಗೆ ದೊಡ್ಡವರಾಗಬೇಕು. ಶ್ರೀಮಂತರ ಮನೆತನ ದೊಡ್ಡದನೇ ಇವರ ವಿವಾಹವಾಗಬೇಕು. ಅವರ ಜೀವನ ಐಶ್ವರ್ಯ ಸಂಪತ್ತುಗಳಿಂದ ತುಂಬಿದೆ. ತಾಯಿಯ ಮಮತೆಯೂ ಸಿಕ್ಕಿದೆ. ತನ್ನ ಮಕ್ಕಳಂತೆ ಲಾಲನೆ ಪಾಲನೆ ಮಾಡುವ ತಾಯಿ ಸಿಕ್ಕಿದ್ದಾಳೆ. ಈ ದಿನ ದೇವದೂತ 3ನೇ ಸಲ ನಗಲು ಪ್ರಾರಂಭಿಸಿದ. ಜೋರಾಗಿ ನೆಗಡಿದ. ಕುಶಲಕರ್ಮಿ ಕೇಳಿದ, ಸಹೋದರ, ಈಗಲಾದರೂ ಹೇಳು. ಆಗ ದೇವದೂತ ತನ್ನ ಎಲ್ಲ ಕಥೆಯನ್ನು ಹೇಳಿದ. ನಾನು ನನ್ನ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೆ. ನನಗೆ ಇವತ್ತು ತಿಳಿಯಿತು, ಮೇಲೆ ಇರುವವನ ಆಟ ಅವನಿಗಿಂತ ಒಳ್ಳೆಯದಾಗಿ ಯಾರೂ ತಿಳಿಯಲಾರರು. ಆದ್ದರಿಂದ ಏನು ಆಗುತ್ತಿದೆ, ಹೇಗೆ ಆಗುತ್ತದೆ, ಒಳ್ಳೆಯದಾಗುತ್ತದೆ, ಕೆಟ್ಟದಾಗುತ್ತದೆ, ಸೌಭಾಗ್ಯ ತರುತ್ತದೆ, ದುರ್ಭಾಗ್ಯ ತರುತ್ತದೆ. ಈ ಎಲ್ಲದನ್ನು ಯೋಚಿಸುವುದನ್ನು ನಿಲ್ಲಿಸಿ ಮತ್ತೆ ನಿಮ್ಮ ಜೀವನವನ್ನು ಜೀವಿಸುವುದನ್ನು ಶುರು ಮಾಡಿ. ಮತ್ತೆ ಅದೇ ಮಾತು, ದೇವರ ಆಶೀರ್ವಾದದಿಂದ, ಪ್ರೀತಿಯಿಂದ, ನಿಷ್ಠೆಯಿಂದ ಸಾಧಿಸಿ ತೋರಿಸಿ ಪ್ರಪಂಚ ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ.